ನಮಸ್ಕಾರ. ಇವತ್ತು ನಾನು ಕಂದಾಯ ಇಲಾಖೆಯಲ್ಲಿ 572 ಗ್ರಾಮ ಆಡಳಿತಾಧಿಕಾರಿಗಳನ್ನ ನೇಮಕಾತಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಏನಂದರೆ, ಈ ಸಲ 572 ಗ್ರಾಮ ಆಡಳಿತಾಧಿಕಾರಿಗಳನ್ನ ನೇಮಕಾತಿಗೆ ಭರ್ತಿ ಮಾಡುವ ಕುರಿತು ಜಿಲ್ಲಾವಾರು ಹುದ್ದೆಗಳ ಲಂಬ ಮತ್ತು ಸಮತಲ ಮೀಸಲಾತಿ ರೋಸ್ಟರ್ ವಿವರ ಅಂತ ಹೇಳಿ ಇದನ್ನು ಬಿಟ್ಟಿದ್ದಾರೆ. ಇದರಲ್ಲಿ ನೋಡ್ಕೊಳ್ಳಿ ಏನೇನಂತ ಹೇಳಿ. ಫಸ್ಟು ಏನಂದರೆ, ಅಪ್ಲೈ ಮಾಡ್ಬೇಕಾದ್ರೆ ಮೇನಾಗಿ ನೀವು ನಿಮ್ಮ ಡಿಸ್ಟಿಕ್ಕಿಗಾರು ಬಂತು, ಯಾವ ಡಿಸ್ಟಿಕ್ಗಾರು ಬಂತು, ಫಸ್ಟು ನಿಮ್ಮ ಜಾತಿ ವಿಂಗಡಣೆ ಬಗ್ಗೆ ನೋಡಬೇಕಾಗತ್ತೆ. ಅಂದರೆ ವರ್ಗೀಕರಣ ವಿವರ ಅಂತ ಇದೆಯಲ್ಲ, ಇದನ್ನಿಷ್ಟು ನೋಡಬೇಕಾಗತ್ತೆ. ಅಂದರೆ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B, ಆಮೇಲೆ ಪ್ರವರ್ಗ A, ಪ್ರವರ್ಗ B, ಆಮೇಲೆ ಪ್ರವರ್ಗ C, ಪರಿಶಿಷ್ಟ ಪಂಗಡ, ಸಾಮಾನ್ಯ ಅಭ್ಯರ್ಥಿಗಳು, ಇವನ್ನ ನೋಡಿಕೊಂಡು ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ ಇದು ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಲ್ಲದೆ, ಅದರಲ್ಲಿ ನೀವು ಇತರೆಗೆ ಬರ್ತಿರೋ ಅಥವಾ ಮಹಿಳಾ ಅಭ್ಯರ್ಥಿನೋ ಅಥವಾ ಗ್ರಾಮೀಣ ಅಭ್ಯರ್ಥಿನೋ ಅಥವಾ ಅಂಗವಿಕಲ ಅಭ್ಯರ್ಥಿನೋ ಅಥವಾ ಮಾಜಿ ಸೈನಿಕರು ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿನೋ ಅಥವಾ ಯೋಜನೆ ನಿರಾಶ್ರಿತರೋ ಅಥವಾ ತೃತೀಯ ಲಿಂಗನೋ ಅಂತೇಳಿ ಇವನು ಅಷ್ಟು ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೇಕಾದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಎಷ್ಟು ಪೋಸ್ಟ್ ಇದ್ದಾವೆ ಅಂತೇಳಿ ನೋಡ್ಕೊಂಡು ಇದು ಮಾಡಬೇಕಾಗತ್ತೆ. ಹಾಗೆ ಹೋದ ಸಲ ಎಷ್ಟು ಕಟ್ ಆಫ್ ನಿಂತಿತ್ತು ಆ್ಯಂಡ್ ಈ ಸಲ ಯಾವ ಜಿಲ್ಲೆಗೆ ಕಡಿಮೆ ಕಟ್ ಆಫ್ ನಿಲ್ಬೋದು, ಹೋದ ಸಲ ಕಡಿಮೆ ಕಟ್ ಆಫ್ ಯಾವ ಜಿಲ್ಲೆಗೆ ನಿಂತಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಅದನ್ನು ಹೇಳ್ತೆ. ಫಸ್ಟು ಏನಂದರೆ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಎಷ್ಟು ವಿಂಗಡಣೆ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ತಗೊಳ್ಳೋಣ. ನೋಡಿ, ಬೆಂಗಳೂರು ನಗರದಲ್ಲಿ ಟೋಟಲ್ 20 ಪೋಸ್ಟ್ ಇದ್ದಾವೆ. 20 ಪೋಸ್ಟ್ ಇದ್ದಾವೆ ಅಂತ ಹೇಳಿ ಖುಷಿಪಟ್ಟು ಹಾಕ್ಬಿಡೋದಲ್ಲ. ಆ 20 ಪೋಸ್ಟಲ್ಲಿ ನಿಮ್ಮ ಜಾತಿ ಇದಕ್ಕೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಬೆಂಗಳೂರಲ್ಲಿ 2A ಅಂತಲೇ ಇಟ್ಕೊಳ್ಳಿ, ಪ್ರವರ್ಗ 2A. ಇದರಲ್ಲಿ ಟೋಟಲ್ 3 ಪೋಸ್ಟ್ ಇದ್ದಾವೆ. 2A 3 ಪೋಸ್ಟ್ ಇದ್ದಾವೆ ಅಂತೇಳಿ ಅಪ್ಲೈ ಮಾಡೋದಲ್ಲ. ಆ 3 ಪೋಸ್ಟಲ್ಲಿ ನೋಡಿ, 1 ಪೋಸ್ಟು ಗ್ರಾಮೀಣ ಅಭ್ಯರ್ಥಿಗಿದೆ, 1 ಪೋಸ್ಟು ಮಹಿಳಾ ಅಭ್ಯರ್ಥಿಗಿದೆ, ಹಾಗೆ 1 ಪೋಸ್ಟು ಇತರೆ ಇವರಿಗಿದೆ. ಸೊ ಇವನು ನೋಡಿಕೊಂಡು ಕನ್ಸಿಡರ್ ಮಾಡಿಕೊಂಡೇ ಅಪ್ಲೈ ಮಾಡಬೇಕು ಸೀದಾ. ಆಮೇಲೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಬಂತು. ಸಾಮಾನ್ಯ ಅಭ್ಯರ್ಥಿಗಳು 10 ಟೋಟಲ್ 10 ಅಂತ ತೋರಿಸುತ್ತೆ. ಬಟ್ ನೀನು 10 ಅಂತ ಹೇಳಿ 10 ಜನರಲ್ಲಿ ಅಂತ ಬರಲ್ಲ. ಅದರಲ್ಲಿ 10 ಜನರಲ್ಲಿ ತೃತೀಯ ಲಿಂಗಕ್ಕೆ ಒಂದು, ಯೋಜನಾ ನಿರಾಶ್ರಿತಕ್ಕೆ ಒಂದಿದೆ ನೋಡಿ, ಮಾಜಿ ಸೈನಿಕರಿಗೆ ಒಂದಿದೆ, ಅಂಗವಿಕಲ ಅಭ್ಯರ್ಥಿಗೆ ಸಹ ಒಂದಿದೆ, ಗ್ರಾಮೀಣ ಅಭ್ಯರ್ಥಿಗೆ 2 ಇದೆ, ಮಹಿಳಾ ಅಭ್ಯರ್ಥಿಗೆ 3 ಇದೆ, ಸಾಮಾನ್ಯ ಅಭ್ಯರ್ಥಿಗೆ 1 ಇದೆ. ಸೊ ಇವನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಬೆಂಗಳೂರು ನಗರ ಟೋಟಲ್ 20 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡೋಣ ಡಿಸ್ಟಿಕ್ಕು. ಬೆಂಗಳೂರು ಗ್ರಾಮಾಂತರ ನೋಡಿರಿ, 29 ಇದೆ. 29 ಪೋಸ್ಟಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 14 ಇದೆ, ಪರಿಶಿಷ್ಟ ಪಂಗಡಕ್ಕೆ 1 ಇದೆ, ಪ್ರವರ್ಗ Cಗೆ 1 ಇದೆ, ಪ್ರವರ್ಗ Bಗೆ 1 ಇದೆ, ಪ್ರವರ್ಗ Aಗೆ 2 ಇದೆ, ಪ್ರವರ್ಗ 3Bಗೆ 1 ಇದೆ, ಪ್ರವರ್ಗ 3Aಗೆ 1 ಇದೆ, ಪ್ರವರ್ಗ 2Bಗೆ 2 ಇದೆ, ಪ್ರವರ್ಗ 2Aಗೆ 5 ಇದೆ, ಪ್ರವರ್ಗ 1ಕ್ಕೆ 1 ಇದೆ. ಸೊ ಎಲ್ಲದು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕು. ನೆಕ್ಸ್ಟು ಚಿತ್ರದುರ್ಗ ನೋಡಿ, ಚಿತ್ರದುರ್ಗದಲ್ಲಿ 15 ಪೋಸ್ಟ್ ಇದ್ದಾವೆ. ಆಮೇಲೆ ಕೋಲಾರದಲ್ಲಿ 22 ಪೋಸ್ಟ್ ಇದ್ದಾವೆ. ನೆಕ್ಸ್ಟು ತುಮಕೂರಲ್ಲಿ 50 ಪೋಸ್ಟ್ ಇದ್ದಾವೆ. ನೋಡಿ, ತುಮಕೂರು ಹೈಯೆಸ್ಟ್ ಇದೆ, ಸುಮಾರು ಹೈಯೆಸ್ಟ್ ಇದೆ ಅಂತ ಹೇಳಿ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡೋದಲ್ಲ. ಏನಕ್ಕಂದರೆ ಅಲ್ಲೇ ಪರಿಶಿಷ್ಟ ಇದಕ್ಕೆ ಜಾತಿ ವಿಂಗಡಣೆ ಆಗುತ್ತಾ ಹೋಗುತ್ತೆ. ಸೊ ಅದಕ್ಕಾಗಿ 50 ಪೋಸ್ಟ್ ಇದೆ, ತುಮಕೂರಿಗೆ ಅಪ್ಲೈ ಮಾಡ್ತೀನಿ ಅಂತೇಳಿ ಅಪ್ಲೈ ಮಾಡೋದಲ್ಲ. ಅದರಲ್ಲೇ ನೋಡಿ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, ಆ ಕ್ಯಾಟಗರಿಯಲ್ಲಿ ಬಂದು ನೀವು ಯಾವುದಾದ್ರು ಗ್ರಾಮೀಣ ಅಭ್ಯರ್ಥಿನೋ ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿನೋ ಹೀಗೆ ನೋಡ್ಕೊಳ್ತಾ ಹೋಗಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಹೇಳಿ ಅಪ್ಲೈ ಮಾಡಿ. ಆಮೇಲೆ ನೋಡಿ, ಬೆಂಗಳೂರು ದಕ್ಷಿಣಕ್ಕೆ 30 ಪೋಸ್ಟ್ ಇದ್ದಾವೆ. ಹಾಗೆ ಚಿಕ್ಕಬಳ್ಳಾಪುರಕ್ಕೆ 21 ಪೋಸ್ಟ್ ಇದ್ದಾವೆ. ಆಮೇಲೆ ಶಿವಮೊಗ್ಗಕ್ಕೆ 18 ಪೋಸ್ಟ್ ಇದ್ದಾವೆ. ಮೈಸೂರಿಗೆ ಟೋಟಲ್ 45 ಪೋಸ್ಟ್ ಇದ್ದಾವೆ. ಚಾಮರಾಜನಗರಕ್ಕೆ ಟೋಟಲ್ 31 ಪೋಸ್ಟ್ ಇದ್ದಾವೆ. ಮಂಡ್ಯಗೆ ಟೋಟಲ್ 50 ಪೋಸ್ಟ್ ಇದ್ದಾವೆ. ನೋಡಿ, ತುಮಕೂರು ಅಷ್ಟೇ ಇದೆ. ಹಾಗಂತ ಹೇಳಿ ಎಲ್ಲರೂ ಮಂಡ್ಯಕ್ಕೆ ಅಪ್ಲೈ ಬಿಡೋದಲ್ಲ, ಜಾಸ್ತಿ ಇದೆ ಪೋಸ್ಟ್ ಅಂತ ಹೇಳಿ. ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದ್ದಾವೆ, ನೀವು ಯಾವುದ್ರಲ್ಲಿ ಬರ್ತೀರಾ ಅಂತ ನೋಡ್ಕೊಂಡು ಅಪ್ಲೈ ಮಾಡಬೇಕು, ತಿಳ್ಕೊಳ್ಳಿ.
ನೆಕ್ಸ್ಟು ಹಾಸನ 35 ಪೋಸ್ಟ್ ಇದ್ದಾವೆ, ಚಿಕ್ಕಮಗಳೂರು 10 ಪೋಸ್ಟ್ ಇದ್ದಾವೆ, ಉಡುಪಿ ಕೂಡ 10 ಪೋಸ್ಟ್ ಇದ್ದಾವೆ, ದಕ್ಷಿಣ ಕನ್ನಡ ಕೂಡ 20 ಪೋಸ್ಟ್ ಇದ್ದಾವೆ, ಬೆಳಗಾವಿ 48 ಪೋಸ್ಟ್ ಇದ್ದಾವೆ, ಬಾಗಲಕೋಟೆ 16 ಪೋಸ್ಟ್ ಇದ್ದಾವೆ, ಗದಗ 14 ಪೋಸ್ಟ್ ಇದೆ, ಹಾವೇರಿ 15 ಪೋಸ್ಟ್ ಇದ್ದಾವೆ, ರಾಯಚೂರು 2 ಪೋಸ್ಟ್ ಇದೆ, ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ಆಮೇಲೆ ಬೀದರು 4 ಪೋಸ್ಟ್ ಇದ್ದಾವೆ, ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ನೆಕ್ಸ್ಟು ಇಷ್ಟನ ಪೋಸ್ಟ್ ಇದ್ದಾವೆ. ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ, ಅಂದರೆ ಯಾವ ಡಿಸ್ಟಿಗೆ ಅಪ್ಲೈ ಮಾಡ್ತೀರಾ ಅಂಥೇಳಿ. ಬಟ್ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಡಿಸ್ಟಿಗೆ ಅಪ್ಲೈ ಮಾಡೋದೇ ಉತ್ತಮ. ಈಗ ಎಕ್ಸಾಂಪಲ್ ನೋಡಿ, ತುಮಕೂರಲ್ಲಿ 50 ಪೋಸ್ಟ್ ಇದ್ದಾವೆ, ಅದರಲ್ಲಿ 25 ಸಾಮಾನ್ಯ ಅಭ್ಯರ್ಥಿಗಳಿಗೆ 25 ಪೋಸ್ಟ್ ಇದೆ. ಹಾಗಂತ ಆ ಸಾಮಾನ್ಯ ಅಭ್ಯರ್ಥಿಗಳು 25 ಪೋಸ್ಟ್ಗಳಲ್ಲಿ ಈ ಥರ 3 ಪೋಸ್ಟ್ ಇದ್ದಾವೆ. ಮಹಿಳಾ ಅಭ್ಯರ್ಥಿಗೆ ನೋಡಿ 8 ಪೋಸ್ಟ್ ಇದ್ದಾವೆ, ಗ್ರಾಮೀಣ ಅಭ್ಯರ್ಥಿಗೆ 7 ಪೋಸ್ಟ್ ಇದ್ದಾವೆ, ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಇದ್ದಾವೆ, ಮಾಜಿ ಸೈನಿಕರಿಗೆ 2 ಪೋಸ್ಟ್ ಇದ್ದಾವೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 2 ಪೋಸ್ಟ್ ಇದ್ದಾವೆ, ಯುವಜನ ನಿರಾಶ್ರಿತೆಗೆ 2 ಪೋಸ್ಟ್ ಇದ್ದಾವೆ, ತೃತೀಯ ಲಿಂಗ ಪೋಸ್ಟ್ ಇಲ್ಲ. ಹಾಗೆ ಡಿವೈಡ್ ಆಗುತ್ತಾ ಹೋಗುತ್ತೆ. ನೀವು ಯಾವುದ್ರಲ್ಲಿ ಬರ್ತೀರಾ ಅಂತ ಹೇಳ್ಕೊಂಡು ನೋಡ್ಕೊಂಡು ಅಪ್ಲೈ ಮಾಡಬೇಕು. ಮತ್ತು ಹೋದ ಸಲ ಕಮ್ಮಿ ಕಟ್ ಆಫು ಮಂಡ್ಯಕ್ಕೆ 100ರಿಂದ 105 ಒಳಗೆ ಎಷ್ಟು ನಿಂತಿತ್ತು ಹೋದ ಸಲ. ಈ ವರ್ಷ ಯಾವುದು ಅಂಥೇಳಿ ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದಷ್ಟು ನಿಮ್ಮ ಡಿಸ್ಟಿಗಿಗೆ ನೀವೇ ಅಪ್ಲೈ ಮಾಡೋದು ಉತ್ತಮ. ನೀವು ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕದ ಡಿಸ್ಟಿಗಿಗಾದ್ರು ಅಪ್ಲೈ ನಿಮ್ಮ ಉತ್ತಮ. ಅದರಲ್ಲೂ ಮೇನ್ ಏನಂದರೆ ನೀವು ಯಾವ ಜಾತಿಗೆ ಬರ್ತೀರಾ, ನಿಮ್ಗೆ ಎಲ್ಲಿ ರಿಸರ್ವೇಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಮರಿಬೇಡ್ರಿ, ನೋಡ್ಕೊಂಡು ಅಪ್ಲೈ ಮಾಡಿ. ಆಲ್ಮೋಸ್ಟ್ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ಅಕ್ಕಪಕ್ಕದ ಡಿಸ್ಟಿಕ್ಗೆ ಅಪ್ಲೈ ಮಾಡಿ. ಪೋಸ್ಟ್ ಇದ್ದರೆ, ಪೋಸ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಬರೋಲ್ಲ. ಎಲ್ಲಿ ಪೋಸ್ಟ್ ಇದ್ದಾವೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಕಟ್ ಆಫ್ ಜಾಸ್ತಿನೇ ಇರುತ್ತೆ, ಏನಕ್ಕಂದರೆ ಕರೆದಿರೋದು 500 ಪೋಸ್ಟು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ. ಥ್ಯಾಂಕ್ ಯು.